ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಬೆಂಗಳೂರು ನಗರ ತನ್ನ ತಂತ್ರಜ್ಞಾನದ ಆವಿಷ್ಕಾರ, ಶಿಕ್ಷಣ, ಸಂಸ್ಕೃತಿ, ಆಹ್ಲಾದಕರ ಹವಾಮಾನ ಮತ್ತು ವೈವಿಧ್ಯಮಯ ಜೀವನ ಶೈಲಿಯಿಂದ ಜಗತ್ತಿನಾದ್ಯಂತ ಗುರುತಿಸಲ್ಪಟ್ಟಿದೆ. ಇದು ಆಧುನಿಕತೆ ಮತ್ತು ಸಂಪ್ರದಾಯದ ಸಮ್ಮಿಲನವಾಗಿದ್ದು, ನಮ್ಮ ಬೆಂಗಳೂರು ನಗರ ಭಾರತದ ಅತ್ಯಂತ ಜನಪ್ರಿಯ ನಗರಗಳಲ್ಲಿ ಒಂದಾಗಿದೆ. ಈ ತರದ ವಿಷಯಗಳು ನಮ್ಮ ಬೆಂಗಳೂರು ನಗರವನ್ನು ಪರಿಚಯಿಸುವ ಒಂದು ರೀತಿಯ ವಿವರಗಳಾದರೆ, ಇನ್ನೊಂದು ರೀತಿಯಲ್ಲಿ ನಮ್ಮ ಬೆಂಗಳೂರು ನಗರವನ್ನು ಪ್ರಪಂಚದ 2ನೇ ಅತಿ ಟ್ರಾಫಿಕ್ ಕಂಜಸ್ಟೆಡ್ ಸಿಟಿ, ಅಂದರೆ ಟ್ರಾಫಿಕ್ ಜಾಮ್ ಸಿಟಿ, ಕಾಂಕ್ರೀಟ್ ಜಂಗಲ್ ಮತ್ತು ಗಾರ್ಬೇಜ್ ಸಿಟಿ ಎಂದು ಪರಿಚಯಿಸುತ್ತಾರೆ. ನಮ್ಮ ಬೆಂಗಳೂರು ನಗರದಲ್ಲಿ ಜನಸಂಖ್ಯೆ ಬೆಳೆದಂತೆಲ್ಲ ಜನಸಂದಣಿಯ ಒತ್ತಡದ ಪರಿಣಾಮದಿಂದಾಗಿ ನಮ್ಮ ಬೆಂಗಳೂರು ನಗರಕ್ಕೆ ಈ ತರದ ಹೆಸರುಗಳು ಬರಲು ಪ್ರಾರಂಭ ಆಯಿತು. ಹಿಂದೆ ಗಾರ್ಡನ್ ಸಿಟಿ ಎಂದೇ ಪ್ರಖ್ಯಾತವಾಗಿದ್ದ ನಮ್ಮ ಬೆಂಗಳೂರು ನಗರಕ್ಕೆ ಗಾರ್ಬೇಜ್ ಸಿಟಿ ಎಂಬ ಹೆಸರು ಬರಲು ಮುಖ್ಯವಾದ ಕಾರಣ, ನಮ್ಮ ನಗರದಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಸರಿಯಾದ ವೈಜ್ಞಾನಿಕ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಕಸವನ್ನು ಹಸಿ ಕಸ, ಒಣ ಕಸ, ರೀಸೈಕಲ್ ಮಾಡಬಹುದಾದ ಒಣಕಸ ಅಥವಾ ರೀಸೈಕಲ್ ಮಾಡಲಾಗದ ಒಣಕಸ ಈ ತರದಲ್ಲಿ ಬೇರ್ಪಡಿಸಿ ವಿಲೇವಾರಿ ಮಾಡಿದ್ರೆ ನಮ್ಮ ಬೆಂಗಳೂರು ನಗರ ಗಾರ್ಡನ್ ಸಿಟಿಯಾಗಿಯೇ ಉಳಿಯುತ್ತಿತ್ತು. ಅದು ಬಿಟ್ಟು ನಮ್ಮ ನಗರದಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಕಾಟಾಚಾರಕ್ಕೆ ಸಂಸ್ಕರಣೆ ಮಾಡುವ ರೀತಿ ಕಾಗದದಲ್ಲಿ ತೋರಿಸಿ ಬೆಂಗಳೂರು ನಗರದಲ್ಲಿ ಉತ್ಪತ್ತಿಯಾಗುವ ಒಟ್ಟು ಕಸವನ್ನು ಸಂಸ್ಕರಣೆ ಮಾಡದೆಯೇ ನಗರದ ಸುತ್ತಲೂ ಕಲ್ಲು ಗಣಿಗಾರಿಕೆಗಳಿಂದ ನಿರ್ಮಾಣವಾಗಿದ್ದ ಗುಂಡಿಗಳಿಗೆ ಹಾಗೂ ನಗರದ ಕೆಲವು ಭಾಗಗಳಲ್ಲಿ ಇದ್ದ ನಿರ್ಜನ ಪ್ರದೇಶಗಳಿಗೆ ಸುರಿಯಲು ಪ್ರಾರಂಭಿಸಿದ ನಂತರ ಮುಂದೆ ದುರ್ವಾಸನೆಯ ಕಾರಣದಿಂದ ಹಾಗೂ ಪರಿಸರ ಮಾಲಿನ್ಯಗಳ ಕಾರಣಗಳಿಂದ ಈ ಕಸ ಸುರಿಯುತ್ತಿದ್ದ ಭಾಗಗಳಲ್ಲಿ ಜನ ಇದರ ವಿರುದ್ಧ ಹೋರಾಟಗಳಿಗೆ ನಿಂತಾಗ, ನಮ್ಮ ನಗರವನ್ನು ಪ್ರತಿನಿಧಿಸುತ್ತಿರುವ ಪಾಲಿಕೆ ಮತ್ತು ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಸರ್ಕಾರಗಳಿಗೆ ಏನು ಮಾಡುವುದು ಎಂದು ತೋಚದೆ, ನಮ್ಮ ನಗರದಲ್ಲಿ ಪ್ರತಿದಿನ ಉತ್ಪತ್ತಿಯಾಗುತ್ತಿರುವ ಕಸವನ್ನು ಮನೆಗಳಿಂದ ಪಡೆಯಲಾಗದೆ, ಮುಂದೆ ಜನ ತಮ್ಮ ಕಸವನ್ನು ದುರ್ವಾಸನೆಯ ಕಾರಣಗಳಿಂದ ತಮ್ಮ ಮನೆಯಲ್ಲೂ ಇಡಲಾಗದೆ, ನಗರದಲ್ಲಿನ ರಸ್ತೆಗಳ ಮೂಲೆಗಳಲ್ಲಿ, ಖಾಲಿ ಸೈಟ್ಗಳಲ್ಲಿ ಹಾಗೂ ನಗರದ ನಿರ್ಜನ ಪ್ರದೇಶಗಳಲ್ಲಿ ಎಸೆದು ಆ ಕಸದ ರಾಶಿಗಳು ಬೆಳೆಯಲು ಪ್ರಾರಂಭ ಆದಾಗ ನಮ್ಮ ಬೆಂಗಳೂರಿಗೆ ಗಾರ್ಬೇಜ್ ಸಿಟಿ ಎಂದು ಹೆಸರು ಬರಲು ಪ್ರಾರಂಭ ಆಯಿತು. ನಮ್ಮ ಬೆಂಗಳೂರು ನಗರದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ಪಾಲಿಕೆ ಮತ್ತು ನಮ್ಮ ರಾಜ್ಯ ಸರ್ಕಾರಗಳು ನಮ್ಮ ಬೆಂಗಳೂರು ನಗರವನ್ನು ಈ ಕಸದ ಸಮಸ್ಯೆಯಿಂದ ಪಾರು ಮಾಡಲು ಬಹಳಷ್ಟು ಪ್ರಯತ್ನಗಳನ್ನೇನೋ ಪಟ್ಟವು. ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇರುವ ರಾಜಕೀಯ ಪಕ್ಷಗಳು ಹಾಗೂ ಕೆಲವು ಲಂಚಬಾಕ ಪಾಲಿಕೆ ಅಧಿಕಾರಿಗಳು ಈ ಸಮಸ್ಯೆಯಿಂದ ತಮಗೇನು ಲಾಭ ಎಂದು ಯೋಚನೆ ಮಾಡಿದವೇ ಹೊರತು ಈ ಸಮಸ್ಯೆಗೆ ಪರಿಹಾರ ತರುವ ಕಡೆಗೆ ಹೆಚ್ಚು ಯೋಚನೆ ಮಾಡಲೇ ಇಲ್ಲ. ಹಿಂದೆ 2016ರಲ್ಲಿ ಕೆಲವು ಸ್ಥಳೀಯ ಕಂಪನಿಗಳು ಹಾಗೂ ವಿದೇಶಿ ಕಂಪನಿಗಳ ಹೂಡಿಕೆಯೊಂದಿಗೆ ಬೆಂಗಳೂರಿನಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಬೆಂಗಳೂರಿನ ಹಲವು ಜಾಗಗಳಲ್ಲಿ WTE ವೇಸ್ಟ್ ಟು ಎನರ್ಜಿ ಘಟಕಗಳನ್ನು ಸ್ಥಾಪಿಸಿ ಬೆಂಗಳೂರು ನಗರದಲ್ಲಿ ಉತ್ಪತ್ತಿಯಾಗುತ್ತಿರುವ ಕಸದಿಂದ ವಿದ್ಯುತ್ ಶಕ್ತಿ, ಗ್ಯಾಸ್ ಮತ್ತು ಗೊಬ್ಬರವನ್ನು ಉತ್ಪಾದಿಸುವ ಘಟಕಗಳನ್ನು ಸ್ಥಾಪಿಸುವ ಘೋಷಣೆಯನ್ನು ಸರ್ಕಾರದವರು ಮಾಡಿದರು. ದೊಡ್ಡಬಿದರಕಲ್ಲು, ಸೀಗೆಹಳ್ಳಿ, ಲಿಂಗದೀರನಹಳ್ಳಿ ಮತ್ತು ಸುಬ್ರಾಯನಪಾಳ್ಯದಲ್ಲಿ ಸ್ಥಳೀಯ ಕಂಪನಿಗಳ ಹೂಡಿಕೆಯಿಂದ ಕಸ ಸಂಸ್ಕರಿಸುವ ಘಟಕವನ್ನು ಹಾಗೂ ಚಿಕ್ಕನಾಗಮಂಗಲ ಹಾಗೂ ಮಾರೇನಹಳ್ಳಿಯಲ್ಲಿ ಫ್ರಾನ್ಸ್ ಕಂಪನಿಯ ಹೂಡಿಕೆಯಲ್ಲಿ ಕಸ ಸಂಸ್ಕರಿಸುವ ಘಟಕವನ್ನು ಸ್ಥಾಪಿಸುವ ಘೋಷಣೆಯನ್ನು ಮಾಡಿದರು. ಆದರೆ ಇಲ್ಲಿನ ಸ್ಥಳೀಯರ ವಿರೋಧ ಮತ್ತು ಪರಿಸರವಾದಿಗಳು ಇಲ್ಲಿನ ಪರಿಸರ ಮಾಲಿನ್ಯ ಹಾಗೂ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ ಎಂಬ ತಮ್ಮ ವಿರೋಧವನ್ನು ವ್ಯಕ್ತಪಡಿಸುವ ಮೂಲಕ ಇಲ್ಲಿನ ಘಟಕಗಳು ಸ್ಥಾಪನೆ ಆಗದಂತೆ ಏನೋ ನೋಡಿಕೊಂಡವು. ಆದರೆ ನಮ್ಮ ಬೆಂಗಳೂರು ನಗರದಲ್ಲಿ ಪ್ರತಿದಿನ ಉತ್ಪತ್ತಿಯಾಗುವ 5,000ದಿಂದ 6,000 ಟನ್ಗಳಷ್ಟು ಕಸ ಮಾತ್ರ ಸಂಸ್ಕರಣೆ ಆಗದೆಯೇ ಹಾಗೆ ಗುಂಡಿಗಳನ್ನು ಸೇರುವುದು ಮುಂದುವರಿಯಿತು. ಹಿಂದೆ 2016ರಲ್ಲಿಯೇ ಬಿಡದಿ ಬಳಿಯಲ್ಲಿ ಒಣಕಸವನ್ನು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕವನ್ನು ಸ್ಥಾಪಿಸುವ ಯೋಚನೆಯನ್ನು ಪ್ರಸ್ತಾಪಿಸಲಾಯಿತು. ಆದರೆ 2019ರಲ್ಲಿ ಕೋಡಿಯಾಲ ಹಾಗೂ ಕರೇನಹಳ್ಳಿಯ ಸ್ಥಳೀಯ ರೈತರು ಈ ಘಟಕದಿಂದ ಪರಿಸರಕ್ಕೆ ಹಾನಿ ಉಂಟಾಗುತ್ತದೆ ಎಂಬ ಆತಂಕದಿಂದ ಬಿಬಿಎಂಪಿಯ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು. ಮುಂದೆ ಬಿಬಿಎಂಪಿಯವರು ಈ ಘಟಕವು ಆಧುನಿಕ ತಂತ್ರಜ್ಞಾನದಿಂದ ಕೇವಲ ಒಣಕಸವನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡುವುದರಿಂದ ಯಾವುದೇ ರೀತಿಯ ಮಾಲಿನ್ಯವು ಉಂಟಾಗದು ಎಂದು ಸ್ಪಷ್ಟೀಕರಣ ನೀಡಿ ಮುಂದೆ 2020ರ ಡಿಸೆಂಬರ್ ತಿಂಗಳಲ್ಲಿ ಅಂದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ BS ಯಡಿಯೂರಪ್ಪನವರು ಈ ಬಿಡದಿಯ ವೇಸ್ಟ್ ಟು ಎನರ್ಜಿ ಘಟಕದ ಶಿಲಾನ್ಯಾಸವನ್ನು ನೆರವೇರಿಸಿದರು. ಮುಂದೆ ಬಿಬಿಎಂಪಿ ಮತ್ತು ಕೆಪಿಸಿಎಲ್ನ ಜಂಟಿ ಸಹಭಾಗಿತ್ವದಲ್ಲಿ 260 ಕೋಟಿ ರೂಪಾಯಿ ವೆಚ್ಚದಲ್ಲಿ
15 ಎಕರೆ ಭೂಮಿಯಲ್ಲಿ ಈ ಒಣಕಸದಿಂದ ವಿದ್ಯುತ್ ಉತ್ಪಾದಿಸುವ ಘಟಕವನ್ನು ನಿರ್ಮಿಸಲಾಯಿತು. ಈ ಘಟಕವು ಯಾವ ರೀತಿ ಕೆಲಸ ಮಾಡುತ್ತದೆ ಎಂದು ನೋಡುವುದಾದರೆ, ಬೆಂಗಳೂರಿನಿಂದ ಪ್ರತಿದಿನ ಸಂಸ್ಕರಿಸಲಾದ 600 ಟನ್ ಒಣಕಸದಿಂದ, ಅಂದರೆ ರೀಸೈಕಲ್ ಮಾಡಲಾಗದ ಒಣಕಸವನ್ನು RDF ರಿಫ್ಯೂಸ್ ಡಿರೈವ್ಡ್ ಫ್ಯೂಯಲ್ ಆಗಿ ಪರಿವರ್ತಿಸಲಾಗುತ್ತದೆ. ಈ ಕಸದಲ್ಲಿರುವ ತೇವಾಂಶವನ್ನು ತೆಗೆದು ನಂತರ ಈ ಕಸವನ್ನು ಉನ್ನತ ತಾಪಮಾನಗಳಲ್ಲಿ ಸುಡಲಾಗುತ್ತದೆ. ಇದರಿಂದ ಉತ್ಪತ್ತಿಯಾಗುವ ಶಾಖದಿಂದ ನೀರನ್ನು ಆವಿಯಾಗಿಸಲಾಗುತ್ತದೆ. ನಂತರ ಆವಿಯ ಸಹಾಯದಿಂದ ಟರ್ಬೈನ್ಗಳನ್ನು ಚಾಲನೆಗೊಳಿಸಿ ಈ ಘಟಕದಲ್ಲಿ 11.5 ಮೆಗಾವ್ಯಾಟ್ ನಷ್ಟು ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ. ಮುಂದೆ ಈ ಘಟಕದಲ್ಲಿ ಉತ್ಪಾದಿಸಲಾಗುವ ವಿದ್ಯುತ್ ಸುಮಾರು 2 ಲಕ್ಷ ಮನೆಗಳಿಗೆ ವಿದ್ಯುತ್ ಒದಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹಿಂದೆ 2020ರಲ್ಲಿ ಈ ಯೋಜನೆಯ ಶಂಕುಸ್ಥಾಪನೆ ನೆರವೇರಿದಾಗ ಈ ಯೋಜನೆಯನ್ನು 2022ರಲ್ಲಿ ಪೂರ್ಣಗೊಳಿಸುವ ಗುರಿಯೊಂದಿಗೆ ನಿರ್ಮಾಣವನ್ನು ಪ್ರಾರಂಭಿಸಲಾಯಿತು. ಆದರೆ 2020ರಲ್ಲಿ ಕೋವಿಡ್-19 ಕಾರಣದಿಂದಾಗಿ ನಿರ್ಮಾಣ ಕಾರ್ಯವು ನಿಧಾನಗತಿಯಲ್ಲಿ ನಡೆಯುತ್ತಾ ಹೋಯಿತು. ಮುಂದೆ ಕಸದ ಗುಣಮಟ್ಟದ ಸಮಸ್ಯೆ ಸೃಷ್ಟಿಯಾಯಿತು. ಅಂದ್ರೆ ಈ ಘಟಕದಲ್ಲಿ ಒಣಕಸವನ್ನು ಉಪಯೋಗಿಸಬೇಕಾದರೆ ಕಸದಲ್ಲಿ ತೇವಾಂಶ 5% ಗಿಂತಲೂ ಕಡಿಮೆ ಇರಬೇಕು. ಆದರೆ ಬಿಬಿಎಂಪಿಯವರಿಂದ ಈ ಘಟಕಕ್ಕೆ ಕಳಿಸಲಾಗುತ್ತಿದ್ದ ಕಸದಲ್ಲಿ 15ರಿಂದ 20% ತೇವಾಂಶ ಮತ್ತು ಮಣ್ಣಿನಾಂಶ ಕಂಡು ಬಂದಿತ್ತು. ಈ ತರದ ಎಲ್ಲಾ ಸವಾಲುಗಳನ್ನು ಎದುರಿಸಿ 2022ಕ್ಕೆ ಪೂರ್ಣ ಆಗಬೇಕಿದ್ದ ಈ ಘಟಕ 2024ರ ಜುಲೈ ತಿಂಗಳಲ್ಲಿ ಈ ಘಟಕ ಪ್ರಾಯೋಗಿಕ ಚಾಲನೆಯನ್ನು ಪ್ರಾರಂಭಿಸಿತು. ಮುಂದೆ 2024ರ ನವೆಂಬರ್ ತಿಂಗಳಲ್ಲಿ ಈ ಘಟಕವು ಪ್ರಾಯೋಗಿಕವಾಗಿ 400 ಟನ್ ಒಣಕಸದಿಂದ 5.8 ಮಿಲಿಯನ್ ಯೂನಿಟ್ಗಳ ವಿದ್ಯುತ್ತನ್ನು ಉತ್ಪಾದಿಸಿತು. ಇನ್ನೇನು ಎಲ್ಲವೂ ಸರಿಯೋಯಿತು ಎನ್ನುವಷ್ಟರಲ್ಲಿ 2025ರ ಜನವರಿ ತಿಂಗಳಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಈ ಘಟಕದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಮೃತಪಟ್ಟು 5 ಜನರು ಗಾಯಗೊಂಡ ನಂತರ ಈ ಘಟಕದಲ್ಲಿ ಸುರಕ್ಷತಾ ಕ್ರಮದ ತೊಂದರೆಯು ಪ್ರಾರಂಭವಾಯಿತು. ಇದ್ದ ಎಲ್ಲ ಅಡ್ಡಿ ಆತಂಕಗಳ ನಂತರ ಈಗ ಪ್ರತಿದಿನ 600 ಟನ್ಗಳಷ್ಟು ಒಣಕಸದಿಂದ 11.5 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸಬಲ್ಲ ಘಟಕ ತನ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಪ್ರಯತ್ನದಲ್ಲಿ ಸಾಗುತ್ತಿದೆ. ಪ್ರಸ್ತುತ 350ರಿಂದ 400 ಟನ್ಗಳ ಒಣಕಸದಿಂದ ವಿದ್ಯುತ್ತನ್ನು ಉತ್ಪಾದಿಸುತ್ತಿರುವ ಈ ಘಟಕ ನಮ್ಮ ಕರ್ನಾಟಕದ ವಿದ್ಯುತ್ ಉತ್ಪಾದನೆಯಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಈ ಘಟಕವನ್ನು ನಿರ್ಮಿಸಲಿಕ್ಕೆ ಬಿಬಿಎಂಪಿ ಹಾಗೂ ಕೆಪಿಸಿಎಲ್ ಒಟ್ಟಾಗಿ 260 ಕೋಟಿ ಹಣವನ್ನು ಹೂಡಿಕೆ ಮಾಡಿವೆ. ಹಾಗೂ ಈ ಹೂಡಿಕೆಗೆ ಕೇಂದ್ರ ಸರ್ಕಾರ 35% ಸಬ್ಸಿಡಿಯನ್ನು ಘೋಷಿಸಿದರೆ ನಮ್ಮ ರಾಜ್ಯ ಸರ್ಕಾರ 23.3% ಸಬ್ಸಿಡಿಯನ್ನು ಘೋಷಿಸಿದೆ. ಈ ಘಟಕವನ್ನು ನೋಯ್ಡಾದಲ್ಲಿ ನೆಲೆಸಿರುವ ISGEC ಹೆವಿ ಇಂಜಿನಿಯರಿಂಗ್ ಸಂಸ್ಥೆ ನಿರ್ಮಿಸಿದರೆ ಇದರ ಟೆಕ್ನಾಲಜಿ ಸಪೋರ್ಟ್ ಅನ್ನು ಇಟಾಚಿಸೇಷನ್ ಇಂಡಿಯಾ ಸಂಸ್ಥೆ ನೀಡಿದೆ. ಈ 15 ಎಕರೆಯಷ್ಟು ವಿಶಾಲವಾದ ಘಟಕವನ್ನು ಬಿಡದಿ ಬಳಿ ಇದ್ದ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರ 163 ಎಕರೆ ಜಾಗದ ಮಧ್ಯೆ ಸ್ಥಾಪಿಸಲಾಗಿದೆ. ಈ ಘಟಕದಲ್ಲಿ 4200 ಟನ್ಗಳಷ್ಟು ಒಣಕಸವನ್ನು ಶೇಖರಿಸಬಲ್ಲ ಸ್ಟೋರೇಜ್ ಪಿಟ್ ಅನ್ನು ನಿರ್ಮಿಸಲಾಗಿದ್ದು, ಈ ಘಟಕದಲ್ಲಿ ವಿದ್ಯುತ್ ಉತ್ಪಾದನೆ ಪೂರ್ಣ ಸಾಮರ್ಥ್ಯದಲ್ಲಿ ಪ್ರಾರಂಭವಾದರೆ 1 ವಾರಕ್ಕೆ ಬೇಕಾಗಬಹುದಾದ ಒಣಕಸವನ್ನು ಶೇಖರಿಸಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಈಗ ಬಿಬಿಎಂಪಿ ವತಿಯಿಂದ ಈ ಘಟಕಕ್ಕೆ ಕಳಿಸಲಾಗುತ್ತಿರುವುದು ಕೇವಲ 350ರಿಂದ 400 ಟನ್ಗಳಷ್ಟು ಒಣಕಸವನ್ನು ಮಾತ್ರ. 300 ಟನ್ಗಳಷ್ಟು ಕಸವನ್ನು ಸಂಸ್ಕರಿಸಿ ಕಳಿಸಿದರೆ ಇನ್ನುಳಿದ 50ರಿಂದ 100 ಟನ್ಗಳಷ್ಟು ಕಸವನ್ನು ಮಂಡೂರಿನಲ್ಲಿ ಹಿಂದೆ ಗುಂಡಿಗಳಿಗೆ ತುಂಬಿದ್ದ ಕಸವನ್ನು ತೆಗೆದು ತುಂಬಿಸಿ ಕಳಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಈಗ ಸಂಸ್ಕರಿಸದೆ ಹಾಗೆ ಕಸವನ್ನು ತುಂಬಿಸಿ ಕಳಿಸಿಕೊಡುತ್ತಿರುವುದರಿಂದ ಕಬ್ಬಿಣ ಮತ್ತು ಇತರೆ ಸುಡಲಾಗದ ವಸ್ತುಗಳಿಂದಾಗಿ ಆಗಿಂದಾಗೆ 1-2 ದಿನಗಳ ಮಟ್ಟಕ್ಕೆ ಘಟಕವನ್ನು ನಿಲ್ಲಿಸಿ ಸ್ವಚ್ಛ ಮಾಡಬೇಕಾಗಿರುವ ಅನಿವಾರ್ಯತೆ ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಇನ್ನಾದರೂ ಬಿಬಿಎಂಪಿ ಅಧಿಕಾರಿಗಳು ತಮ್ಮ ಗಾಢ ನಿದ್ದೆಯಿಂದ ಎಚ್ಚೆತ್ತುಕೊಂಡು ತಮ್ಮ ಕಸವನ್ನು ಸಂಸ್ಕರಣೆ ಮಾಡುವ ಘಟಕಗಳಲ್ಲಿ ಉತ್ತಮ ರೀತಿಯಿಂದ ಕಸವನ್ನು ಸಂಸ್ಕರಣೆ ಮಾಡಿ ಸುಡಲು ಉಪಯುಕ್ತವಾಗದ ವಸ್ತುಗಳನ್ನು ಬೇರ್ಪಡಿಸಿ ಈ ಘಟಕಕ್ಕೆ ಕಳಿಸಿದರೆ ಮುಂದೆ ಈ ಘಟಕದಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಿರಾತಂಕವಾಗಿ 11.5 ಮೆಗಾವ್ಯಾಟ್ ನಷ್ಟು ವಿದ್ಯುತ್ತನ್ನು ಉತ್ಪಾದಿಸಬಹುದಾಗಿದೆ. ನಮ್ಮ ಬೆಂಗಳೂರಿನ ಜನರು ಸಹಿತ ತಮ್ಮ ಮನೆಗಳಲ್ಲಿಯೇ ಕಸವನ್ನು ವಿಭಜಿಸಿ ನಂತರದಲ್ಲಿ ಬಿಬಿಎಂಪಿ ಅವರಿಗೆ ಕೊಟ್ಟರೆ ಈ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ದೊರೆತಂತಾಗುತ್ತದೆ. ನಮ್ಮ ರಾಜ್ಯ ಸರ್ಕಾರ ಬಿಬಿಎಂಪಿ ಅವರ ಕಸ ಸಂಸ್ಕರಣೆ ಮಾಡುವ ಘಟಕದಲ್ಲಿ ಉತ್ತಮವಾಗಿ ಕಸ ಸಂಸ್ಕರಣೆ ಆಗುವ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು. ಮನೆಗಳಿಂದ ಕಸವನ್ನು ಪಡೆಯುವ ಬಿಬಿಎಂಪಿ ನೌಕರರು ಕೆಲವೊಮ್ಮೆ ಮನೆಗಳಿಂದ ಕಸವನ್ನು ಬೇರ್ಪಡಿಸಿಕೊಟ್ಟರೂ ಸಹಿತ
ಪಡೆದ ಕಸವನ್ನು ಒಂದೇ ಕಡೆಗೆ ಹಾಕಿಕೊಳ್ಳುವುದನ್ನು ತಪ್ಪಿಸುವ ತರದಲ್ಲಿ ಬಿಬಿಎಂಪಿಯವರು ಕ್ರಮ ಕೈಗೊಳ್ಳಬೇಕು. ನಮ್ಮ ಬೆಂಗಳೂರು ನಗರದಲ್ಲಿ ವಾಸಿಸುತ್ತಿರುವ ಕೆಲವು ಜನ ಕಸವನ್ನು ಎಲ್ಲೆಂದರಲ್ಲೇ ಹಾಕುವುದನ್ನು ಗುರುತಿಸಿ ಅಂತವರ ಮೇಲೆ ಹೆಚ್ಚು ದಂಡವನ್ನು ವಿಧಿಸಿ ನಗರದಲ್ಲಿ ಎಲ್ಲೆಂದರಲ್ಲಿಯೇ ಕಸವನ್ನು ಎಸೆಯದ ರೀತಿಯಲ್ಲಿ ಹಾಗೂ ಪ್ರತಿದಿನ ಮನೆ ಮನೆಗೆ ಬಂದು ಕಸವನ್ನು ಪಡೆಯುವ ರೀತಿ ಬಿಬಿಎಂಪಿ ವತಿಯಿಂದ ನಿಗಾವಹಿಸಿ ಕ್ರಮ ಕೈಗೊಂಡರೆ ಮುಂದೆ ನಮ್ಮ ಬೆಂಗಳೂರು ನಗರ ಗಾರ್ಡನ್ ಸಿಟಿಯಾಗಿಯೇ ಮುಂದುವರಿಯುವುದರ ಜೊತೆಗೆ ಬೆಂಗಳೂರು ನಗರದಲ್ಲಿ ಉತ್ಪತ್ತಿಯಾಗುವ 5,000ದಿಂದ 6,000 ಟನ್ಗಳಷ್ಟು ಕಸದಿಂದ ವಿದ್ಯುತ್ತನ್ನು ಉತ್ಪಾದಿಸುವ ಈ ಯೋಜನೆಯು ಬೆಂಗಳೂರಿನ ಕಸದ ಸಮಸ್ಯೆಗೆ ಒಂದು ಆಶಾದಾಯಕ ಪರಿಹಾರವಾಗಿದೆ ಹಾಗೂ ಇದರಿಂದ ಪರಿಸರ ಸಂರಕ್ಷಣೆ ಮತ್ತು ನವೀಕರಣ ವಿದ್ಯುತ್ ಉತ್ಪಾದನೆ ಕಡೆಗೂ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಇದೇ ತರದಲ್ಲಿ ಇನ್ನೂ ಹೆಚ್ಚು ಘಟಕಗಳು ನಮ್ಮ ಕರ್ನಾಟಕದ ಇತರೆ ಜಿಲ್ಲೆಗಳಲ್ಲೂ ಪ್ರಾರಂಭ ಆಗಲಿ. ಆ ಜಿಲ್ಲೆಗಳ ಕಸದ ವಿಲೇವಾರಿ ಸಮಸ್ಯೆಗೂ ಇದೇ ತರದಲ್ಲಿ ಒಂದು ಉಜ್ವಲ ಪರಿಹಾರ ಸಿಗಲಿ ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.